ತಾಯ ಮೊಲೆವಾಲು ನಂಜಾಗಿ ಕೊಲುಬಡೆ ಅಂತ ಬಸವಣ್ಣನವರ ವಚನದಲ್ಲೊಂದು ಸಾಲು ಬರುತ್ತೆ. ಯಾವ್ದಾಗ್ಬಾರ್ದೋ ಅದೇ ಆದ್ರೆ ಏನ್ ಗತಿ, ಯಾರನ್ ದೂರೋದು ಅನ್ನೋ ಪ್ರಶ್ನೆಯನ್ನ ಎತ್ತುವ ವಚನ ಅದು. ಅದು ಇವತ್ತಿನ ದಿನಗಳ ವಾಸ್ತವವೂ ಆಗತ್ತೆ ಅಂತ ಯಾರೂ ಬಹುಶಃ ಅಂದ್ಕೊಂಡಿರ್ಲಿಲ್ಲ. ಆದ್ರೆ ಶಿಶುಗಳಿಗೆ ಅತ್ಯಂತ ಶುದ್ಧ ಮತ್ತು ಪೌಷ್ಟಿಕ ಆಹಾರ ಅಂತ ಪರಿಗಣಿಸಲಾದ ಎದೆ ಹಾಲು ಈಗ ವಿಷಕಾರಿಯಾಗ್ತಿದೆ. ಭಾರತದಲ್ಲಿ ಅನೇಕ ಮಹಿಳೆಯರ ಎದೆ ಹಾಲಿನಲ್ಲಿ ಮೆಲಮೈನ್, ಫಾರ್ಮಲಿನ್, ಯೂರಿಯಾ, ಡಿಟರ್ಜೆಂಟ್ ಮತ್ತು ಮೈಕ್ರೋ ಪ್ಲಾಸ್ಟಿಕ್ಗಳಂತಹ ಅಪಾಯಕಾರಿ ರಾಸಾಯನಿಕಗಳಿವೆ ಅಂತ ಆಘಾತಕಾರಿ ವರದಿಯೊಂದು ಬಹಿರಂಗಪಡಿಸಿದೆ. ತಾಯಿ ಹಾಲಿನಲ್ಲಿ ಈ ವಿಷ ಎಲ್ಲಿಂದ ಬರುತ್ತೆ? ಯಾವ ರಾಜ್ಯಗಳು ಮತ್ತು ದೇಶಗಳು ಹೆಚ್ಚಿನ ಅಪಾಯದಲ್ಲಿವೆ? ಸ್ತನ್ಯಪಾನ ಸುರಕ್ಷತೆ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಯುನಿಸೆಫ್ ಏನ್ ಹೇಳುತ್ತೆ? ಇಂಥದ್ದೊಂದು ಅಪಾಯದಿಂದ ಮುಂದಿನ ಪೀಳಿಗೆಯನ್ನ ಕಾಪಾಡುವುದು ಹೇಗೆ? ಮಗುವಿಗೆ ತಾಯಿಯ ಎದೆ ಹಾಲನ್ನ ನೀಡಬೇಕು ಅಂತ ಹೇಳಲಾಗುತ್ತೆ, ಯಾಕಂದ್ರೆ ಅದು ಮಗುವಿಗೆ ಪೋಷಣೆಯನ್ನ ಒದಗಿಸುತ್ತೆ. ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಮೂಲಕ ಮಗುವನ್ನ ಸೋಂಕು, ಅಲರ್ಜಿ, ಉಸಿರಾಟದ ಕಾಯಿಲೆ ಮತ್ತು ಸ್ವಯಂ ನಿರೋಧಕ ತೊಂದರೆಗಳಿಂದ ರಕ್ಷಿಸುತ್ತೆ. ಮಾತ್ರವಲ್ಲದೆ ಮಗುವಿನ ಬೌದ್ಧಿಕ ಬೆಳವಣಿಗೆ, ಕಬ್ಬಿಣದ ಕೊರತೆಯನ್ನ ಕಡಿಮೆ ಮಾಡೋಕೆ ಮತ್ತು ಬಾಲ್ಯದ ಬೊಜ್ಜನ್ನ ತಡೆಗಟ್ಟೋಕೆ ಎದೆಹಾಲು ಮುಖ್ಯ ಅಂತ ಸಂಶೋಧನೆ ತೋರಿಸುತ್ತೆ. ಆದರೆ ಅಂತಹ ತಾಯಿಯ ಎದೆಹಾಲಿನಲ್ಲೇ ಕೀಟನಾಶಕಗಳು, ಡಿಟರ್ಜೆಂಟ್, ಯೂರಿಯಾ, ಮೆಲಮೈನ್ ಮತ್ತು ಫಾರ್ಮಲಿನ್ ನಂತಹ ಅಪಾಯಕಾರಿ ರಾಸಾಯನಿಕಗಳು ಕಂಡುಬಂದ್ರೆ ಏನ್ ಗತಿ? ದೈನಿಕ್ ಭಾಸ್ಕರ್ ಮತ್ತು ಅಲ್ವಾರ್ ಸರ್ಕಾರಿ ಕಾಲೇಜಿನ ಜಂಟಿ ಸಂಶೋಧನೆಯಲ್ಲಿ ತಾಯಿಯ ಹಾಲಿನಲ್ಲಿ ಹೆಚ್ಚಿನ ಮಟ್ಟದ ರಾಸಾಯನಿಕ ವಿಷ ಕಂಡುಬಂದಿದೆ. ಎದೆ ಹಾಲುಣಿಸುವ ತಾಯಂದಿರ ಹಾಲಿನಲ್ಲಿ ಮೆಲಮೈನ್, ಫಾರ್ಮಲಿನ್, ಡಿಟರ್ಜೆಂಟ್, ಯೂರಿಯಾ, ಸಲ್ಫೇಟ್, ಅಮೋನಿಯಂ, ಸಸ್ಯಜನ್ಯ ಎಣ್ಣೆ, ಮಾಲ್ಟೋಡೆಕ್ಸಿನ್ ಮತ್ತು ಮಾಲ್ಟೋಸ್ ಅಂದ್ರೆ ಮಕ್ಕಳ ಜೀರ್ಣಕ್ರಿಯೆ ಮತ್ತು ಮೂತ್ರಪಿಂಡಗಳಿಗೆ ನೇರವಾಗಿ ಅಪಾಯಕಾರಿಯಾದ ಎಲ್ಲಾ ವಸ್ತುಗಳಿರೋದು ಪರೀಕ್ಷೆಯಲ್ಲಿ ತಿಳಿದುಬಂದಿದೆ. ಈ ಅಧ್ಯಯನದಲ್ಲಿ ರಾಜಸ್ಥಾನದ ಹಾಲುಣಿಸುವ 105 ತಾಯಂದಿರ ಹಾಲಿನ ಮಾದರಿಗಳನ್ನು ತೆಗೆದುಕೊಳ್ಳಲಾಗಿತ್ತು. ಉದಾಹರಣೆಗೆ 42 ವರ್ಷದ ಮಹಿಳೆಯ ಹಾಲಿನಲ್ಲಿ 0.07ರಷ್ಟು ಫಾರ್ಮಲಿನ್, 0.60% ಸಸ್ಯಜನ್ಯ ಎಣ್ಣೆ ಮತ್ತು 0.1ರಷ್ಟು ಯೂರಿಯಾ ಕಂಡುಬಂದಿದೆ. ಮತ್ತೊಂದು ಕಡೆ 27 ವರ್ಷ ವಯಸ್ಸಿನ ಮತ್ತೋರ್ವ ಮಹಿಳೆಯ ಮಗುವಿಗೆ ಕೇವಲ 15 ದಿನಗಳು ಅವರ ಹಾಲಿನಲ್ಲಿ 0.37ರಷ್ಟು ಮೆಲಮೈನ್ ಮತ್ತು 0.2ರಷ್ಟು ಮಾಲ್ಟೋಡೆಕ್ಸಿನ್ ಕಂಡುಬಂದಿದೆ. ಇತರ ಕೆಲವು ಮಹಿಳೆಯರ ಹಾಲಿನ ಮಾದರಿಗಳಲ್ಲಿ ಸಸ್ಯಜನ್ಯ ಎಣ್ಣೆಗಳ ಮಟ್ಟ 7.34ರಷ್ಟಿದ್ದು ಇದು ಬಹಳ ಆತಂಕಕಾರಿಯಾಗಿದೆ ಅಂತ ಹೇಳಲಾಗಿದೆ. ಆದರೆ ಈ ವಿಷ ತಾಯಿಯ ಹಾಲಿನೊಳಗೆ ಸೇರಿದ್ದು ಹೇಗೆ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ತಜ್ಞರು ಹೇಳುವಂತೆ ಕಲಬೆರಕೆ ಹಾಲು ಅಥವಾ ಚೀಸ್, ರಾಸಾಯನಿಕಗಳಲ್ಲಿ ಬೇಯಿಸಿದ ಹಣ್ಣುಗಳು ಮತ್ತು ತರಕಾರಿಗಳು, ಬಣ್ಣದ ಮಸಾಲೆಗಳು, ಹುರಿದ ಆಹಾರ, ಹೀಗೆ ತಾಯಿ ಏನನ್ನೇ ತಿಂದರೂ ಅದು ಅವಳ ದೇಹದ ಮೂಲಕ ಹಾಲನ್ನ ತಲುಪತ್ತೆ. ಕೃಷಿಯಲ್ಲಿ ಬಳಸುವ ಕೀಟನಾಶಕಗಳು ಕೂಡ ತಾಯಿಯ ದೇಹವನ್ನ ತಲುಪಿ ಹಾಲನ್ನ ವಿಷಪೂರಿತಗೊಳಿಸ್ತಿವೆ. WHO ಮಾರ್ಗಸೂಚಿಗಳ ಪ್ರಕಾರ ಮಕ್ಕಳಿಗೆ ನೀಡುವ ತಾಯಿಯ ಹಾಲಿನಲ್ಲಿ 88% ನೀರು, 7% ಕಾರ್ಬೋಹೈಡ್ರೇಟ್ಗಳು ಅಥವಾ ಲ್ಯಾಕ್ಟೋಸ್, 4% ಸ್ಯಾಚುರೇಟೆಡ್ ಮತ್ತು ಅಪರ್ಯಾಪ್ತ ಕೊಬ್ಬು, 1% ಪ್ರೋಟೀನ್ ಮತ್ತು ಕ್ಯಾಸಿನ್ ಜೊತೆಗೆ ಕೆಲವು ಪ್ರಮಾಣದ ಖನಿಜಗಳು ಮತ್ತು ಇಮ್ಯುನೋಗ್ಯಾಬ್ಯುಲಿನ್ಗಳು ಇರಬೇಕು. ಆದರೆ ಇದೆಲ್ಲದಕ್ಕೂ ವಿರುದ್ಧವಾಗಿ ಹಾಲು ಯೂರಿಯಾ, ಡಿಟರ್ಜೆಂಟ್ ಮತ್ತು ಮೆಲಮೈನ್ನೊಂದಿಗೆ ಬೆರೆತು ಮಕ್ಕಳ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರ್ತಿದೆ. ಮೆಲಮೈನ್ ಮತ್ತು ಯೂರಿಯಾ ಮಗುವಿನ ಮೂತ್ರಪಿಂಡದ ಕಾರ್ಯಗಳಿಗೆ ಹಾನಿ ಮಾಡುತ್ತೆ. ಫಾರ್ಮಲಿನ್ ಮತ್ತು ಸಲ್ಫೇಟ್ ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನ ದುರ್ಬಲಗೊಳಿಸುತ್ತೆ. ಡಿಟರ್ಜೆಂಟ್ ಮತ್ತು ಅಮೋನಿಯಂ ಮಕ್ಕಳಲ್ಲಿ ಹೊಟ್ಟೆಯ ಸೋಂಕು, ವಾಂತಿ ಮತ್ತು ಅತಿಸಾರದ ಸಮಸ್ಯೆಗಳನ್ನ ಹೆಚ್ಚಿಸ್ತಿವೆ. ಮತ್ತು ಸಂಸ್ಕರಿಸಿದ ಆಹಾರದಲ್ಲಿ ನಕಲಿ ದಪ್ಪ ಮತ್ತು ಸಿಹಿಯನ್ನ ಹೆಚ್ಚಿಸಲು ಬಳಸುವ ಮಾಲ್ಟೋಡೆಕ್ಸ್ಟ್ರಿನ್ ಮತ್ತು ಮಾಲ್ಟೋಸ್ ಯಕೃತ್ತು ಮತ್ತು ರಕ್ತದಲ್ಲಿನ ಸಕ್ಕರೆಯ ಮೇಲೆ ಪರಿಣಾಮ ಬೀರ್ತಿವೆ. ರಾಸಾಯನಿಕದಿಂದ ಸಂಸ್ಕರಿಸಿದ ಮೀನು ಅಥವಾ ತರಕಾರಿಗಳನ್ನು ತಿನ್ನೋದ್ರಿಂದ ಫಾರ್ಮಲಿನ್ ತಾಯಿಯ ದೇಹ ಪ್ರವೇಶಿಸುತ್ತೆ. ಮೀನು, ತರಕಾರಿಗಳು ಅಥವಾ ಹಣ್ಣುಗಳನ್ನ ದೀರ್ಘಕಾಲದವರೆಗೆ ತಾಜಾ ಆಗಿ ಕಾಣುವಂತೆ ಮಾಡೋಕೆ ಇದನ್ನ ಬಳಸಲಾಗುತ್ತೆ. ಅದೇ ರೀತಿ ಹಾಲು ಅಥವಾ ಪುಡಿಯಲ್ಲಿ ನಕಲಿ ಪ್ರೋಟೀನ್ ಹೆಚ್ಚಿಸಲು ಬಳಸುವ ಮೆಲಮೈನ್, ಮಾಲ್ಟೋಡೆಕ್ಸಿನ್ ಮತ್ತು ಯೂರಿಯಾ ಕೂಡ ದೇಹವನ್ನ ತಲುಪುತ್ತೆ. ಇತ್ತೀಚಿನ ದಿನಗಳಲ್ಲಿ ಚಹಾ ಎಲೆಗಳು, ಮಸಾಲೆಗಳು ಅಥವಾ ಎಣ್ಣೆಗೆ ಬಣ್ಣ ಸೇರಿಸಲು ಸಲ್ಫೇಟ್ ಅನ್ನು ಕೂಡ ಬಳಸಲಾಗುತ್ತೆ. ಇದು ತಿಳಿದೋ ತಿಳಿಯದೆಯೋ ದೇಹವನ್ನ ಪ್ರವೇಶಿಸಿ ಮಕ್ಕಳನ್ನು ಕೂಡ ಅದೇ ರೀತಿಯಲ್ಲಿ ತಲುಪುತ್ತೆ. ಹೆಚ್ಚುತ್ತಿರುವ ಮಾಲಿನ್ಯ, ಕಲುಷಿತ ಮಣ್ಣು ಮತ್ತು ವಿಷಕಾರಿ ನೀರು ತಾಯಂದಿರಿಗೆ ಮಾತ್ರವಲ್ಲದೆ ಮಕ್ಕಳಿಗೂ ನೇರವಾಗಿ ವಿಷವಾಗ್ತಿದೆ. ಬಿಹಾರದಲ್ಲಿನ ಒಂದು ಸಂಶೋಧನೆ ಪ್ರಕಾರ ಬಿಹಾರದ ಗಂಗಾ ಬಯಲಿನಲ್ಲಿನ ಸುಮಾರು 4/3 ಮಹಿಳೆಯರ ಹಾಲಿನಲ್ಲಿ ಪಾದರಸದ ಪ್ರಮಾಣ ಅಪಾಯಕಾರಿ ಮಟ್ಟ ತಲುಪಿರೋದು ಕಂಡುಬಂದಿದೆ. ಸುಮಾರು 181 ಮಹಿಳೆಯರ ಮಾದರಿಗಳಲ್ಲಿ 134 ಅಂದರೆ ಸುಮಾರು 74% ಮಹಿಳೆಯರ ಹಾಲಿನಲ್ಲಿ ಪಾದರಸದ ಪ್ರಮಾಣ ಕಂಡುಬಂದಿದೆ ಮತ್ತು ಇವರಲ್ಲಿ 56 ಮಹಿಳೆಯರಲ್ಲಿ ಇದು ನಿಗದಿತ ಮಿತಿಗಿಂತ 30 ಪಟ್ಟು ಹೆಚ್ಚಾಗಿದೆ.
ಪೂರ್ವ ಭಾರತದಲ್ಲಿ ಎದೆ ಹಾಲಿನಲ್ಲಿ ಪಾದರಸದ ಮಟ್ಟದ ಮೊದಲ ವರದಿ ಇದಾಗಿದೆ. ಈ ಹಿಂದೆ ಈ ಪ್ರದೇಶದಲ್ಲಿ ಆರ್ಸೆನಿಕ್ ಮತ್ತು ಸೀಸರ ಅಧಿಕವಿದೆ ಅಂತ ಕಂಡುಬಂದಿತ್ತು. ಪಾಟ್ನಾದ ಮಹಾವೀರ್ ಕ್ಯಾನ್ಸರ್ ಸಂಸ್ಥೆ ಮತ್ತು ಸಂಶೋಧನಾ ಕೇಂದ್ರದ ಕ್ಯಾನ್ಸರ್ ಜೀವಶಾಸ್ತ್ರಜ್ಞ ಮತ್ತು ಪರಿಸರ ವಿಷಶಾಸ್ತ್ರಜ್ಞ ಅರುಣ್ ಕುಮಾರ್ ಅವರು ಟೆಲಿಗ್ರಾಫ್ಗೆ ಇದನ್ನ ತಿಳಿಸಿದ್ದಾರೆ. ಈ ವರದಿಯಲ್ಲಿ ಕಂಡುಬಂದಿರುವ ಮತ್ತೊಂದು ವಿಷಯ ಇದೆ. ಸುಮಾರು 172 ಮಕ್ಕಳಲ್ಲಿ 93 ಅಂದರೆ ಸುಮಾರು 54% ಮಕ್ಕಳು ತಮ್ಮ ಮೂತ್ರದಲ್ಲಿ ಲೀಟರ್ಗೆ 10 ಮೈಕ್ರೋಗ್ರಾಂಗಳಿಗಿಂತ ಹೆಚ್ಚು ಪಾದರಸದ ಮಟ್ಟವನ್ನು ಹೊಂದಿದ್ದಾರೆ. ಈ ಪಾದರಸ ಮಕ್ಕಳಿಗೆ ಬಹಳ ಅಪಾಯಕಾರಿ. ಇದು ನವಜಾತ ಶಿಶುಗಳ ಮೆದುಳು ಮತ್ತು ನರಮಂಡಲದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಸಂಶೋಧಕರು ಹೇಳ್ತಾರೆ. ಕೈಗಾರಿಕೆ, ಒಳಚರಂಡಿ ಮತ್ತು ಮಾನವ ತ್ಯಾಜ್ಯದಿಂದ ಪಾದರಸ ಬಂದಿರಬಹುದು ಅಂತ ಹೇಳಲಾಗುತ್ತೆ. ಬಿಹಾರದ 6 ಪ್ರದೇಶಗಳಲ್ಲಿ ಇಂತಹ ಅಪಾಯವಿದೆ ಅಂತ ಹೇಳಲಾಗಿದೆ. ಅವುಗಳು ಯಾವುದು ಅಂದ್ರೆ ಸಮಷ್ಟಿಪುರ, ಬೇಗುಸರಾಯ್, ಖಗಾರಿಯಾ, ದರ್ಭಾಂಗ, ಮುಂಗರ್ ಮತ್ತು ನಳಂದ. ಲಕ್ನೋದ ಕ್ವೀನ್ ಮೇರಿ ಆಸ್ಪತ್ರೆಯಲ್ಲಿಯೂ ಅಂಥದ್ದೇ ಒಂದು ಸಂಶೋಧನೆ ನಡೆದಿತ್ತು. ಫೆಬ್ರವರಿ 2023ರಲ್ಲಿ ಬಂದ ಈ ವರದಿ 10 ತಿಂಗಳಲ್ಲಿ 111 ನವಜಾತ ಶಿಶುಗಳ ಸಾವು ತಾಯಿಯ ಹಾಲಿನಲ್ಲಿರುವ ಕೀಟನಾಶಕಗಳ ಪರಿಣಾಮವಾಗಿ ಸಂಭವಿಸಿದೆ ಅಂತ ಹೇಳಿತ್ತು. ಈ ಅಧ್ಯಯನದಲ್ಲಿ ನಮ್ಮ ದೇಹದಲ್ಲಿ ವಿಷಕಾರಿ ರಾಸಾಯನಿಕಗಳಿವೆ ಅಂತ ಹೇಳಲಾಗಿತ್ತು. ಈಗ ಅದರ ಪರಿಣಾಮ ನೇರವಾಗಿ ಮಕ್ಕಳ ಮೇಲೆ ಕಾಣಿಸ್ತಾ ಇತ್ತು. ತೀರಾ ಕಳವಳಕಾರಿಯಾಗಿದೆ. ಈ ಸಂಶೋಧನೆಯಲ್ಲಿ 10 ತಿಂಗಳಲ್ಲಿ ಸಾವನ್ನಪ್ಪಿದ ನವಜಾತ ಶಿಶುಗಳ ಸುಮಾರು 130 ತಾಯಂದಿರ ಹಾಲಿನ ಮಾದರಿಗಳನ್ನು ಪರೀಕ್ಷಿಸಲಾಗಿತ್ತು. ಕೀಟನಾಶಕ ಮಟ್ಟದಲ್ಲಿನ ವ್ಯತ್ಯಾಸ ಅರ್ಥ ಮಾಡಿಕೊಳ್ಳೋಕೆ ಅವುಗಳನ್ನು ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ವರ್ಗಗಳಾಗಿ ವಿಂಗಡಿಸಲಾಗಿತ್ತು. ಎರಡೂ ಗುಂಪುಗಳ ಮಹಿಳೆಯರ ಹಾಲಿನಲ್ಲಿ ಕೀಟನಾಶಕಗಳು ಕಂಡು ಬಂದಿದ್ವು. ಆದರೆ ಮಾಂಸಾಹಾರಿ ಮಹಿಳೆಯರಲ್ಲಿ ಈ ಪ್ರಮಾಣ 3 ಪಟ್ಟು ಹೆಚ್ಚಾಗಿತ್ತು. ಹಸಿರು ತರಕಾರಿಗಳು, ಬೆಳೆಗಳಿಗೆ ಮತ್ತು ನಾವು ತಿನ್ನುವ ಪ್ರಾಣಿಗಳ ದೇಹಗಳಿಗೆ ಸೇರಿಸುವ ರಾಸಾಯನಿಕಗಳು ಮಹಿಳೆಯರ ದೇಹದ ಮೇಲೆ ಮತ್ತು ಹಾಲುಣಿಸುವ ತಾಯಂದಿರ ಮೇಲೂ ಪರಿಣಾಮ ಬೀರುತ್ತೆ. ಭಾರತದಲ್ಲಿ ನೀರು ಮತ್ತು ಮಣ್ಣಿನ ಮಾಲಿನ್ಯ ಒಂದು ದೊಡ್ಡ ಸಮಸ್ಯೆ ಆಗಿರೋದ್ರಿಂದ ಹೀಗಾಗ್ತಿದೆ. ಇದು ವಿವಿಧ ರಾಜ್ಯಗಳಲ್ಲಿ ವಿಭಿನ್ನವಾಗಿ ಕಂಡುಬರುತ್ತೆ. ಅನೇಕ ಸ್ಥಳಗಳಲ್ಲಿ ಕೈಗಾರಿಕೆ ಮತ್ತು ಕೃಷಿ ಚಟುವಟಿಕೆಗಳಿಂದಾಗಿ ಮಾಲಿನ್ಯದ ಮಟ್ಟ ಬಹಳಷ್ಟು ಹೆಚ್ಚಾಗುತ್ತೆ. ಇದರ ಹೊರತಾಗಿ ಒಳಚರಂಡಿ ಮತ್ತು ತ್ಯಾಜ್ಯ ನೀರಿನ ಸರಿಯಾದ ಸಂಸ್ಕರಣೆ ಮಾಡದೇ ಇರೋದು ಮಾಲಿನ್ಯವನ್ನ ಹೆಚ್ಚಿಸುತ್ತೆ. ಗಂಗಾ, ಯಮುನಾ, ಸಾಬರ್ಮತಿಯಂತಹ ಅನೇಕ ನದಿಗಳು ಬಹಳ ಕಲುಷಿತಗೊಂಡಿವೆ. ಆದ್ರಿಂದ ಕೆಲ ಸ್ಥಳಗಳಲ್ಲಿ ಫ್ಲೋರೈಡ್ ಮತ್ತಿತರ ಅನೇಕ ಹಾನಿಕಾರಕ ರಾಸಾಯನಿಕಗಳು ಅಂತರ್ಜಲದಲ್ಲಿ ಕಂಡುಬರ್ತಿವೆ. ಇದು ನಮ್ಮ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಮತ್ತೊಂದು ಕಡೆ ಮಣ್ಣಿನಲ್ಲಿನ ಮಾಲಿನ್ಯ ಕೃಷಿಗೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡುವುದಲ್ಲದೆ ಸಾಮಾನ್ಯ ಜೀವನ ಮತ್ತು ಮುಂಬರುವ ಪೀಳಿಗೆಯ ಮೇಲೂ ಪರಿಣಾಮ ಬೀರ್ತಿದೆ. ಮಹಾರಾಷ್ಟ್ರ, ರಾಜಸ್ಥಾನ, ಅಸ್ಸಾಂ, ಬಿಹಾರ, ಜಾರ್ಖಂಡ್, ಒಡಿಶಾ ಮತ್ತು ಛತ್ತೀಸ್ಗಢ ಪ್ರದೇಶಗಳಲ್ಲಿ ಇದರ ಪರಿಣಾಮ ನೇರವಾಗಿ ಕಂಡುಬರುತ್ತೆ. ಅಮೆರಿಕ, ಆಫ್ರಿಕಾ, ಯುರೋಪ್ನಂತಹ ದೇಶಗಳಲ್ಲೂ ಇದೇ ರೀತಿಯ ಪರಿಸ್ಥಿತಿ ಇದೆ. ಒಂದು ವರದಿ ಪ್ರಕಾರ ಅಮೆರಿಕದ ಸುಮಾರು 70% ಮಹಿಳೆಯರಲ್ಲಿ BPA ಮತ್ತು ಮೈಕ್ರೋಪ್ಲಾಸ್ಟಿಕ್ಗಳು ಕಂಡುಬಂದಿವೆ. ಇದು ತಾಯಿಯ ಹಾಲನ್ನು ತಲುಪಬಹುದು. ಆಫ್ರಿಕನ್ ದೇಶಗಳಲ್ಲಿ ನೈಜೀರಿಯಾ, ಕೀನ್ಯಾದಂತಹ ದೇಶಗಳಿಗೆ WHO ಎಚ್ಚರಿಕೆ ನೀಡಿದೆ. ಇಟಲಿ, ಸ್ಪೇನ್ ಮತ್ತು ಪೋಲೆಂಡ್ನಂತಹ ಕೆಲವು ಯುರೋಪಿಯನ್ ದೇಶಗಳಲ್ಲಿ ಮಹಿಳೆಯರು ವಿಷಕಾರಿ ವಾತಾವರಣಕ್ಕೆ ಒಡ್ಡಿಕೊಳ್ಳೋದ್ರಿಂದ ರಕ್ತ ಕ್ಯಾನ್ಸರ್, ಮಕ್ಕಳಲ್ಲಿ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಕಂಡುಬರ್ತಿದೆ. ಈ ಸಮಸ್ಯೆಯನ್ನು ಹೇಗೆ ನಿವಾರಿಸಬಹುದು ಅನ್ನೋದು ಈಗ ದೊಡ್ಡ ಪ್ರಶ್ನೆಯಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.